ಸೊ ಊರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕಂತೇಳಿ ತಾತನವರಿಗೆ ಭಾಳ ಆಸೆ ಇತ್ತಂತೆ. ನಿಮಗೆ ಅದು ಆಸೆ ಇದೆಯಾ? ಆಬ್ವಿಯಸ್ಲಿ ಖಂಡಿತ ಇದೆ. ಒಂದು ಹಾಸ್ಪಿಟಲ್ ಅಪ್ಪ ಕಟ್ಸ್ತಾರೆ ಆ್ಯಂಡ್ ನಾವೆಲ್ಲ ಅಲ್ಲಿ ಬಂದ್ಬಿಟ್ಟು ವಿಲ್ ಸಿ ಪೇಷಂಟ್ಸ್. ಮೇಡಮ್, ನಾವು ಕೇಳ್ಪಟ್ಟಿದ್ದೀವಿ ಸರ್ನ ವ್ಯವಹಾರಗಳನ್ನೆಲ್ಲನೂ ಕೂಡ ನೀವೇ ಮ್ಯಾನೇಜ್ ಮಾಡ್ತೀರಾ ಅಂತ ಅಂದ್ಬಿಟ್ಟು, ಅಂದರೆ ಅವರ ಬಿಸ್ನೆಸ್ ಎಲ್ಲವನ್ನು ಕೂಡ. ಹಾಗಾಗಿ ಅವರು ರಾಜಕೀಯವಾಗಿ ಸಾಕಷ್ಟು ಓಡಾಡಲಿಕ್ಕೆ ಅವಕಾಶ ಇದೆ, ತುಂಬಾ ಆರಾಮಾಗಿದ್ದಾರೆ ಅಂತೇಳಿ. ಯಾವೆಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತೀರಾ? ಆ್ಯಕ್ಚುಲಿ ನಾನೇ ಮನೆಯದು ವ್ಯವಹಾರ, ನಾನು ಅವ್ರಿಗೆ ಯಾವುದೂ ತೊಂದರೆ ಕೊಡೋಲ್ಲ, ಅದೊಂದು ಮ್ಯಾನೇಜ್ ಮಾಡ್ತೀನಿ. ಬಟ್ ಏನೇ ವಿಚಾರಗಳು ನಾನು ಹೇಳೋಕ್ಕೆ ಹೋಗಲ್ಲ, ಅವ್ರಿಗೆ ರಾಜಕೀಯವಾಗಿ ಡಿಸ್ಟರ್ಬ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಯಾವುದೇ ಒಂದು ಸನ್ನಿವೇಶಗಳು, ಇನ್ಸಿಡೆಂಟ್ಸ್ಗಳು ನಾನು ಏನು ಹೇಳೋಕ್ಕೋಗಲ್ಲ. ಅವ್ರಿಗೆ ಫುಲ್ ಅವ್ರು ಬೆಳಗ್ಗೆ ಬಂದು ತುಂಬ ಟಯರ್ಡ್ ಆಗಿರ್ತಾರೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ರಾಜಕೀಯ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀವಿ. ನಾನು ಮನೆಯದೆಲ್ಲ ನೋಡ್ಕೋತೀನಿ, ವ್ಯವಹಾರಗಳೆಲ್ಲ ಅವರೇ ಮಾಡ್ತಾರೆ, ಬಿಸ್ನೆಸ್ ಎಲ್ಲ ಅವರೇ ನೋಡಿ. ಕೆಲವೊಂದು ಸ್ವಲ್ಪ ಆಡಿಟಿಂಗ್ ಅದೆಲ್ಲ ನೋಡ್ಕೋತೀನಿ ನಾನು, ಬಟ್ ಎಲ್ಲ ವ್ಯವಹಾರ. ಓಕೆ ಅಮ್ಮ, ಏನು ಹೇಳ್ತೀರಾ ಮಗ ಮತ್ತು ಸೊಸೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ? ಮಗ ರಾಜಕೀಯ ನೋಡಿಕೊಂಡ್ರೆ ಸೊಸೆ ಮನೆ ನೋಡ್ಕೋತಾರೆ. ಸೊಸೆ ಪ್ರತಿಯೊಂದು ವ್ಯವಹಾರನೂ ಸೊಸೆಯವ್ರದ್ದೇನೆ ಮನೇಲಿ. ಮಗ ಅವರು ರಾಜಕೀಯ ಮಾಡ್ತಾರೆ, ಅವರು ಮೀಟಿಂಗ್ಗಳ್ಗೆ ಹೋಗ್ತಾರೆ, ಅವ್ರು MLA ಇದಕ್ಕೆ ಹೋಗ್ತಾರೆ, ಮಿನಿಸ್ಟ್ರ್ ಪ್ರೋಗ್ರಾಮ್ಗಳ್ಗೆ ಹೋಗ್ತಾರೆ, ಎಲ್ಲ ಪ್ರೋಗ್ರಾಮ್ಗಳು ಮುಗಿಸ್ಕೊಬರ್ತಾರೆ, ಮಾಗಡಿಗೆ ಹೋಗ್ತಾರೆ. ಅದು ಬಿಟ್ಟರೆ ಮನೆ ವ್ಯವಹಾರ ಎಲ್ಲ ನಮ್ಮ ಸೊಸೆನೇ. ಒಂದು ಸಣ್ಣ ಪುಟ್ಟ ದೊಡ್ಡದು ಚಿಕ್ಕದು ಎಲ್ಲ ಸೊಸೆದೇನೆ.